ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸ್ಟಾರ್ ವಾರ್ ಯಾವ ಹಂತವನ್ನ ತಲುಪಿದೆ ಅನ್ನುವಂಥದ್ದನ್ನ ನಾವು ಗಮನಿಸ್ತಾ ಇದ್ವಿ. ವಿಜಯಲಕ್ಷ್ಮಿ ಅವರು ಆಕ್ರೋಶ ಭರಿತ ಪೋಸ್ಟ್ ಅನ್ನ ಮಾಡಿದ್ದಾರೆ. ಯಾರು ತಮ್ಮ ವಿರುದ್ಧ ಅಶ್ಲೀಲವಾಗಿ ಕಮೆಂಟ್ ಅನ್ನ ಮಾಡಿದ್ರೋ, ಯಾರು ತಮ್ಮ ವಿರುದ್ಧ ಅಸಹ್ಯವಾಗಿ ವರ್ತಿಸಿದ್ರೋ ಅಂಥವರ ವಿರುದ್ಧ ಈಗ ದೂರನ್ನ ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ ಅವರು. ಈಗಾಗಲೇ ಕಮೆಂಟ್ ಮಾಡಿದವರ ವಿರುದ್ಧ ಮತ್ತು ಇನ್ಸ್ಟಾ ಐಡಿಗಳ ವಿರುದ್ಧ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು. ತೋರಿಸಿದಕ್ಕೆ ಧನ್ಯವಾದ ಅಂತ ಹೇಳಿ ವಿಜಯಲಕ್ಷ್ಮಿ ಅವರು ಹೇಳಿದ್ದಾರೆ. ದೂರು ನೀಡಿದ ಬಳಿಕ ವಿಜಯಲಕ್ಷ್ಮಿ ಅವರು ಪೋಸ್ಟ್ ಮಾಡಿರೋದು ಅಶ್ಲೀಲ ಕಮೆಂಟ್ಗಳ ಸ್ಕ್ರೀನ್ ಶಾಟ್ ಅನ್ನ ಪೋಸ್ಟ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪೋಸ್ಟ್ ಮಾಡಿ ವಿಜಯಲಕ್ಷ್ಮಿ ಆಕ್ರೋಶವನ್ನ ವ್ಯಕ್ತಪಡಿಸಿರೋದು ಕೆಲ ಹುಡುಗಿಯರು ಚೀಪ್ ಭಾಷೆಯನ್ನ ಬಳಸಿದ್ದಾರೆ. ಚೀಪ್ ಭಾಷೆ ಬಳಸಿದ ಹುಡುಗಿಯರಿಗೆ ಚಪ್ಪಾಳೆ, ದೇವರು ನಿಮಗೆ ಒಳ್ಳೆಯದನ್ನ ಮಾಡಲಿ ಅಂತ ಪೋಸ್ಟ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ವಿಜಯಲಕ್ಷ್ಮಿ ಅವರು. ಮುಂದಡೆ ಹೋಗ್ಬಿಡಿದ್ರು ಗಾಡಿ ಸ್ಟಾರ್ಟ್ ಮಾಡಿ ಸ್ವಲ್ಪ ಮೇಡಮ್ ಹುಷಾರು, ಅಲ್ಲಿ ನೋಡ್ಕೊ ಹಿಂದೆ ಹಳ್ಳ ಇದೆ, ಹುಷಾರು. ಯಾವ ಗಾಡಿಗೆ ಯಾವ ಗಾಡಿ ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸ್ಟಾರ್ ವಾರ್ ಯಾವ ಹಂತವನ್ನ ತಲುಪಿದೆ ಅನ್ನುವಂಥದ್ದನ್ನ ನಾವು ಗಮನಿಸ್ತಾ ಇದ್ವಿ. ವಿಜಯಲಕ್ಷ್ಮಿ ಅವರು ಆಕ್ರೋಶ ಭರಿತ ಪೋಸ್ಟ್ ಅನ್ನ ಮಾಡಿದ್ದಾರೆ. ಯಾರು ತಮ್ಮ ವಿರುದ್ಧ ಅಶ್ಲೀಲವಾಗಿ ಕಮೆಂಟ್ ಅನ್ನ ಮಾಡಿದ್ರೋ, ಯಾರು ತಮ್ಮ ವಿರುದ್ಧ ಅಸಹ್ಯವಾಗಿ ವರ್ತಿಸಿದ್ರೋ ಅಂಥವರ ವಿರುದ್ಧ ಈಗ ದೂರನ್ನ ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ ಅವರು. ಈಗಾಗಲೇ ಕಮೆಂಟ್ ಮಾಡಿದವರ ವಿರುದ್ಧ ಮತ್ತು ಇನ್ಸ್ಟಾ ಐಡಿಗಳ ವಿರುದ್ಧ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು. ತೋರಿಸಿದಕ್ಕೆ ಧನ್ಯವಾದ ಅಂತ ಹೇಳಿ ವಿಜಯಲಕ್ಷ್ಮಿ ಅವರು ಹೇಳಿದ್ದಾರೆ. ದೂರು ನೀಡಿದ ಬಳಿಕ ವಿಜಯಲಕ್ಷ್ಮಿ ಅವರು ಪೋಸ್ಟ್ ಮಾಡಿರೋದು ಅಶ್ಲೀಲ ಕಮೆಂಟ್ಗಳ ಸ್ಕ್ರೀನ್ ಶಾಟ್ ಅನ್ನ ಪೋಸ್ಟ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪೋಸ್ಟ್ ಮಾಡಿ ವಿಜಯಲಕ್ಷ್ಮಿ ಆಕ್ರೋಶವನ್ನ ವ್ಯಕ್ತಪಡಿಸಿರೋದು ಕೆಲ ಹುಡುಗಿಯರು ಚೀಪ್ ಭಾಷೆಯನ್ನ ಬಳಸಿದ್ದಾರೆ. ಚೀಪ್ ಭಾಷೆ ಬಳಸಿದ ಹುಡುಗಿಯರಿಗೆ ಚಪ್ಪಾಳೆ, ದೇವರು ನಿಮಗೆ ಒಳ್ಳೆಯದನ್ನ ಮಾಡಲಿ ಅಂತ ಪೋಸ್ಟ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ವಿಜಯಲಕ್ಷ್ಮಿ ಅವರು. ಮುಂದಕ್ಕೆ ಹೋಗ್ಬಿಡ ಮುಂದಡೆ ಹೋಗ್ಬಿಡಿದ್ರು ಗಾಡಿ ಸ್ಟಾರ್ಟ್ ಮಾಡಿ ಸ್ವಲ್ಪ ಮೇಡಮ್ ಹುಷಾರು, ಅಲ್ಲಿ ನೋಡ್ಕೊ ಹಿಂದೆ ಹಳ್ಳ ಇದೆ, ಹುಷಾರು. ಯಾವ ಗಾಡಿಗೆ ಯಾವ ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸ್ಟಾರ್ ವಾರ್ ಯಾವ ಹಂತವನ್ನ ತಲುಪಿದೆ ಅನ್ನುವಂಥದ್ದನ್ನ ನಾವು ಗಮನಿಸ್ತಾ ಇದ್ವಿ. ವಿಜಯಲಕ್ಷ್ಮಿ ಅವರು ಆಕ್ರೋಶ ಭರಿತ ಪೋಸ್ಟ್ ಅನ್ನ ಮಾಡಿದ್ದಾರೆ. ಯಾರು ತಮ್ಮ ವಿರುದ್ಧ ಅಶ್ಲೀಲವಾಗಿ ಕಮೆಂಟ್ ಅನ್ನ ಮಾಡಿದ್ರೋ, ಯಾರು ತಮ್ಮ ವಿರುದ್ಧ ಅಸಹ್ಯವಾಗಿ ವರ್ತಿಸಿದ್ರೋ ಅಂಥವರ ವಿರುದ್ಧ ಈಗ ದೂರನ್ನ ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ ಅವರು. ಈಗಾಗಲೇ
ಕಮೆಂಟ್ ಮಾಡಿದವರ ವಿರುದ್ಧ ಮತ್ತು ಇನ್ಸ್ಟಾ ಐಡಿಗಳ ವಿರುದ್ಧ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು. ತೋರಿಸಿದ್ದಕ್ಕೆ ಧನ್ಯವಾದ ಅಂತ ಹೇಳಿ ವಿಜಯಲಕ್ಷ್ಮಿ ಅವರು ಹೇಳಿದ್ದಾರೆ. ದೂರು ನೀಡಿದ ಬಳಿಕ ವಿಜಯಲಕ್ಷ್ಮಿ ಅವರು ಪೋಸ್ಟ್ ಮಾಡಿರೋದು ಅಶ್ಲೀಲ ಕಮೆಂಟ್ಗಳ ಸ್ಕ್ರೀನ್ ಶಾಟ್ ಅನ್ನ ಪೋಸ್ಟ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪೋಸ್ಟ್ ಮಾಡಿ ವಿಜಯಲಕ್ಷ್ಮಿ ಆಕ್ರೋಶವನ್ನ ವ್ಯಕ್ತಪಡಿಸಿರೋದು ಕೆಲ ಹುಡುಗಿಯರು ಚೀಪ್ ಭಾಷೆಯನ್ನ ಬಳಸಿದ್ದಾರೆ. ಚೀಪ್ ಭಾಷೆ ಬಳಸಿದ ಹುಡುಗಿಯರಿಗೆ ಚಪ್ಪಾಳೆ, ದೇವರು ನಿಮಗೆ ಒಳ್ಳೆಯದನ್ನ ಮಾಡಲಿ ಅಂತ ಪೋಸ್ಟ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ವಿಜಯಲಕ್ಷ್ಮಿ ಅವರು. ಮುಂದಕ್ಕೆ ಹೋಗ್ಬಿಡ ಮುಂದಡೆ ಹೋಗ್ಬಿಡುದು ನಾವು ಗಾಡಿ ಸ್ಟಾರ್ಟ್ ಮಾಡಿ ಸ್ವಲ್ಪ ಜಾಗ ಬಿಡಿ ಸರ್. ಮೇಡಮ್ ಹುಷಾರು, ಅಲ್ಲಿ ನೋಡ್ಕೊ ಹಿಂದೆ ಹಳ್ಳ ಇದೆ, ಹುಷಾರು. ಯಾವ ಗಾಡಿಗೆ ಯಾವ ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸ್ಟಾರ್ ವಾರ್ ಯಾವ ಹಂತವನ್ನ ತಲುಪಿದೆ ಅನ್ನುವಂಥದ್ದನ್ನ ನಾವು ಗಮನಿಸ್ತಾ ಇದ್ವಿ. ವಿಜಯಲಕ್ಷ್ಮಿ ಅವರು ಆಕ್ರೋಶ ಭರಿತ ಪೋಸ್ಟ್ ಅನ್ನ ಮಾಡಿದ್ದಾರೆ. ಯಾರು ತಮ್ಮ ವಿರುದ್ಧ ಅಶ್ಲೀಲವಾಗಿ ಕಮೆಂಟ್ ಅನ್ನ ಮಾಡಿದ್ರೋ, ಯಾರು ತಮ್ಮ ವಿರುದ್ಧ ಅಸಹ್ಯವಾಗಿ ವರ್ತಿಸಿದ್ರೋ ಅಂಥವರ ವಿರುದ್ಧ ಈಗ ದೂರನ್ನ ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ ಅವರು. ಈಗಾಗಲೇ ಕಮೆಂಟ್ ಮಾಡಿದವರ ವಿರುದ್ಧ ಮತ್ತು ಇನ್ಸ್ಟಾ ಐಡಿಗಳ ವಿರುದ್ಧ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು. ತೋರಿಸಿದ್ದಕ್ಕೆ ಧನ್ಯವಾದ ಅಂತ ಹೇಳಿ ವಿಜಯಲಕ್ಷ್ಮಿ ಅವರು ಹೇಳಿದ್ದಾರೆ. ದೂರು ನೀಡಿದ ಬಳಿಕ ವಿಜಯಲಕ್ಷ್ಮಿ ಅವರು ಪೋಸ್ಟ್ ಮಾಡಿರೋದು ಅಶ್ಲೀಲ ಕಮೆಂಟ್ಗಳ ಸ್ಕ್ರೀನ್ ಶಾಟ್ ಅನ್ನ ಪೋಸ್ಟ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪೋಸ್ಟ್ ಮಾಡಿ ವಿಜಯಲಕ್ಷ್ಮಿ ಆಕ್ರೋಶವನ್ನ ವ್ಯಕ್ತಪಡಿಸಿರೋದು ಕೆಲ ಹುಡುಗಿಯರು ಚೀಪ್ ಭಾಷೆಯನ್ನ ಬಳಸಿದ್ದಾರೆ. ಚೀಪ್ ಭಾಷೆ ಬಳಸಿದ ಹುಡುಗಿಯರಿಗೆ ಚಪ್ಪಾಳೆ, ದೇವರು ನಿಮಗೆ ಒಳ್ಳೆಯದನ್ನ ಮಾಡಲಿ ಅಂತ ಪೋಸ್ಟ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ವಿಜಯಲಕ್ಷ್ಮಿ ಅವರು. ಮುಂದಕ್ಕೆ ಹೋಗ್ಬಿಡ ಮುಂದಡೆ ಹೋಗ್ಬಿಡುದು ನಾವು ಗಾಡಿ ಸ್ಟಾರ್ಟ್ ಮಾಡಿ ಸ್ವಲ್ಪ ಜಾಗ ಬಿಡಿ ಸರ್. ಮೇಡಮ್ ಹುಷಾರು, ಅಲ್ಲಿ ನೋಡ್ಕೊ ಹಿಂದೆ ಹಳ್ಳ ಇದೆ, ಹುಷಾರು. ಯಾವ ಗಾಡಿಗೆ ಯಾವ ಗಾಡಿ